ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಗೋಂಗೂರ ಪಚ್ಚಡಿ ಇನ್ನೊಂದು ಥರ ಮಾಡೋದು ನೋಡ್ತಾ ಇದ್ದೀನಿ. ಇದು ಅವಾಗೆ ಮಾಡಿಕೊಂಡು ತಿನ್ಬೋದು. ಈ ಥರ ಮಾಡಿಟ್ಕೊಳೋದ್ರಿಂದ 2-3 ದಿವಸ ಇರುತ್ತೆ, ಏನಾಗೋದಿಲ್ಲ. ಫಸ್ಟ್ ನೋಡ್ತಿರೋದು ಅದು ಗೋಂಗೂರ ಪಚ್ಚಡಿ 1 ಇಯರ್ ಬೇಕಾದರೂ ಇರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ತುಂಬ ಕಮ್ಮಿ. ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಗೋಂಗೂರ ಸೊಪ್ಪು, 1 ಟೊಮೊಟೊ, 1-2, ಚಿಕ್ಕದಾದ 2, ದೊಡ್ಡದಾದರೆ 1 ಬೆಳ್ಳುಳ್ಳಿ ಹೆಸಲು, ಒಂದು 10-15 ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಟೊಮೊಟೊ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಗೋಂಗೂರ ಸೊಪ್ಪು. ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಲ್ಲಿ ಫಸ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಗೋಂಗೂರ ಸೊಪ್ಪು ಹಾಕೋಣ. ಯಾವ ಸೊಪ್ಪು ತಗೊಂಡು 2-3 ಸರಿ ಕ್ಲೀನಾಗಿ ತೊಳೆದುಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಸರಿ ತೊಳೆದ್ಬಿಡಿ, ಕ್ಲೀನ್ ಆಗೋಗುತ್ತೆ. ಗೋಂಗೂರ ಹಾಕಿದ್ದೀವಲ್ಲ, ಅದಕ್ಕೆ 2 ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೊಂಡ್ಬಿಡೋಣ. ಇದಕ್ಕೇನು ಬೇರೆ ಏನು ಹಾಕೋದು ಬೇಕಾಗಿಲ್ಲ, ಸ್ವಲ್ಪ ಉಪ್ಪು. ರುಬ್ಬಬೇಕಾದ್ರೆ ಹಸಿಮೆಣಸಿನ್ಕಾಯಿ, ಗೋಂಗೂರ ಎಲ್ಲ ರುಬ್ಬಬೇಕಾದ್ರೆ ತರಿಯಾಗಿ ರುಬ್ಬಿಟ್ಟು ಒಂದು ಈರುಳ್ಳಿ, ಹಸಿ ಈರುಳ್ಳಿನ ಲಾಸ್ಟಲ್ಲಿ ರನ್ ಮಾಡಿಕೊಂಡ್ರೆ ಆಗೋಯ್ತು. ಇದು ಬೇಯಲಿ. ನೋಡಿ ಫ್ರೆಂಡ್ಸ್, 5 ನಿಮಿಷದಲ್ಲಿ ಕ್ಲೀನಾಗಿ ಈ ಥರ ಬೆಂದ್ಬಿಡುತ್ತೆ. ಗೋಂಗೂರ ಅಲ್ಲೇ ತೊಳೆಯುವಾಗ ಸ್ವಲ್ಪ ನೀರಂಶ ಇರುತ್ತಲ್ವ, ಅದಕ್ಕೆ ಇದೆಲ್ಲ ಬೆಂದ್ಬಿಡುತ್ತೆ. ಇವಾಗ ಮಿಕ್ಸಿಯಲ್ಲಿ ರನ್ ಮಾಡ್ಕೊಳ್ಳೋಣ. ಬೇಯಕ್ಕಿಟ್ಟಿದ್ವಲ್ಲ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅಷ್ಟು ಮಾತ್ರ ರುಬ್ಕೋತಾ ಇದ್ದೀನಿ. ನೋಡಿ, ಸುಮ್ಮನೆ ಒಂದು ರನ್. ಆಮೇಲೆ ಗೋಂಗೂರನ ನಾವು ಸೌಟಲ್ಲೇ ಮಸದ್ ಬಿಡ್ಬೋದು. ಆ್ಯಕ್ಚುಲಿ ಇದು ಆಂಧ್ರ ಫೇಮಸ್ ರೋಟಿ ಪಚ್ಚಡ್ಲು ಅಂತ, ತುಂಬ ಚೆನ್ನಾಗಿರುತ್ತೆ. ಇದನ್ನು ರನ್ ಮಾಡಿಕೊಂಡು ಲಾಸ್ಟಲ್ಲಿ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿರೋದನ್ನು ಕೂಡ ಒಂದೇ ಒಂದು ರನ್ ಮಾಡ್ತೀವಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸುಮ್ಮನೆ ಕಚ್ಚಾ ಆಗಿದೆ ಅಷ್ಟೇ. ಒರಳಿದ್ರೆ ಒರಳು ಒನಕೆ ಹಾಕಿ ಕೈಯಲ್ಲೇ ಮಸದ್ ಬಿಡ್ಬೋದು. ಇವಾಗೆಲ್ಲ ಯಾರೂ ಒರಳು ಇಟ್ಕೊಂಡಿರಲ್ಲ, ಅದರಿಂದ ನಾನು ಮಿಕ್ಸಿಯಲ್ಲೇ ನೋಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮನೇಲಿ ಮಾಡಬೇಕು ಅಂದರೆ ಒರಳಲ್ಲೇ ಮಾಡ್ತೀನಿ, ನನ್ನ ಹತ್ರ ಒರಳಿದೆ. ಸೊಪ್ಪಿದೆಲ್ಲ ಈ ಥರ ಮಸಿಯೋದು ಕೋಲ್ ಸಿಗುತ್ತಲ್ಲ, ಅದರಲ್ಲಿ ಹಾಕಿ ಮಸದ್ ಬಿಡೋಣ ಕ್ಲೀನಾಗಿ. ಇದನ್ನೇನು ಮಿಕ್ಸಿಗೆ ಹಾಕೋದು ಬೇಡ, ಬೆಂದಿರುತ್ತಲ್ಲ ಈಸಿಯಾಗಿ ಮಸದ್ ಬಿಡ್ಬೋದು. ಕ್ಲೀನಾಗಿ ಈ ಥರ ಮಸದ ಮೇಲೆ ಈ ಥರ ಪೇಸ್ಟ್ ಥರ ಆಗಿದೆ ನೋಡಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಇದನ್ನು ಕೂಡ ಒಂದು ಸರಿ ಹಾಕ್ಬಿಟ್ಟು ಉಪ್ಪು ರುಚಿ ನೋಡಿಕೊಂಡು ಇನ್ನೊಂದು ಸರಿ ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಂಡು ಕಲಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಉಪ್ಪು ಆ್ಯಡ್ ಮಾಡಿದ್ದೀನಿ. ಇದನ್ನೊಂದು ಬೌಲ್ಗೆ ತೊಗೊಂಡ್ಬಿಟ್ಟು ಇದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಇದನ್ನೇನು ಬೇಯಿಸೋ ಕೆಲಸ ಇಲ್ಲ, ಸುಮ್ಮನೆ ಒಗ್ಗರಣೆ ಆ್ಯಡ್ ಮಾಡಿದ್ರೆ ಆಯಿತು. ಸಾಸಿವೆ, ಕರಿಬೇವು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಅಷ್ಟೇ. ಒಗ್ಗರಣೆ ಕಡಾಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಕ್ಲೀನಾಗಿ ಸಿಡಿತಾ ಇದೆ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಸ್ವಲ್ಪ ಕೆಂಪಗೆ ಹಾಕ್ತಿದ್ದಂಗೆ 2 ಒಣಮೆಣಸಿನ್ಕಾಯಿ, ಕರಿಬೇವು ಯಾವಾಗ ಸ್ಟವ್ ಆಫ್ ಮಾಡಿದ್ಮೇಲೆ ಕರಿಬೇವು ಹಾಕಿ, ಅವಾಗ ಮೇಲೆ ಸಿಡಿಯೋದಿಲ್ಲ. ಆ ಬಿಸಿಗೆ ಚೆನ್ನಾಗಿ ಫ್ರೈ ಆಗಿಬಿಡಿ. ಇವಾಗ ಗೋಂಗೂರ ಪಚ್ಚಡಿ ಇದೆಲ್ಲ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ರೈಸ್ ಜೊತೆ ತಿನ್ನೋದಷ್ಟೇ, ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ. ಆದ್ರೆ ಅಷ್ಟೇ, ಗೋಂಗೂರ ರೋಟಿ ಪಚ್ಚಡಿ ರೆಡಿ ಟು ಈಟ್. ನೀವು ಮನೇಲಿ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ.